ಮಾತು ಪದಕ್ಕೆ ಪರ್ಯಾಯವಾಗಿ ಬಸವಣ್ಣ ನುಡಿ ಎಂಬ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣನಲ್ಲಿ ನುಡಿ ಎನ್ನುವುದು ಮಾತು ಎಂಬುದಕ್ಕಿಂತ ಭಿನ್ನವಾದ ಅರ್ಥದಲ್ಲಿ ಬಳಕೆಯಾಗುತ್ತದೆ. ನುಡಿಯು ದಿನನಿತ್ಯದ ಮಾತಲ್ಲ, ಅದು ವಚನ ಎಂಬ ಅರ್ಥವಿದೆ. ನುಡಿಯನ್ನು ವಚನ ಎಂದು ಹೇಳುವ ಬಸವಣ್ಣನವರ 8 ವಚನಗಳನ್ನು ನೋಡೋಣ. ವಚನ 1. ಆದ್ಯರ ವಚನ ಪರುಷ ಕಂಡಣ್ಣ ಸದಾಶಿವನೆಂಬ ಲಿಂಗ ನಂಬುವುದು ನಂಬಲೊಡನೆ ನೀ ವಿಜಯ ಕಂಡಣ್ಣ. ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಬಸವಣ್ಣನವರು ಈ ಸಹಸ್ರಮಾನದ ಶ್ರೇಷ್ಠ ಚಿಂತಕರು. ನಿಜವನ್ನರಿದ ಮಹಂತರಾದ ಅವರ ನಡೆ ನುಡಿ ನೆನಹು ಪರುಷ. ಪರಮ ಸತ್ಯವನ್ನು ಕಂಡ ಅನುಭಾವಿ ಅಣ್ಣನವರ ವಚನಗಳು ಶರಣ ಸಂಸ್ಕೃತಿಯ ಶ್ರೇಷ್ಠ ಸಂಪತ್ತು. ಆ ವಚನಗಳು ಇಹಪರಗಳ ಸಾಧನೆಗೆ ಕೈದಿವಿಗೆಯಾಗಿವೆ. ಮಾತನ್ನು ನುಡಿಯೆಂದು ನುಡಿಯನ್ನು ವಚನವಾಗಿಸಿದ ಬಸವಣ್ಣನವರ ಮುಂದಿನ 7 ವಚನಗಳನ್ನು ನೋಡೋಣ. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ವಚನ 2. ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈದೆಗೆದರೆ ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ವಚನ 3. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನೆಯ. ವಚನ 4. ಭಕ್ತನ ಮುಖ ದರ್ಪಣ ಲಿಂಗವ ಕಾಣಬಹುದು. ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿರ್ಪರು. ವಚನ 5. ಆದ್ಯರ ವಚನ ಆದ್ಯರಿಗಾಯಿತು, ವೇದ್ಯರಿಗಲ್ಲದೆ ಸಾಧ್ಯವಾಗದು. ಕೂಡಲ ಸಂಗಮ ದೇವ ನಿಮ್ಮ ಅನುಭವದಿಂದ ಎನ್ನ ಭಾವನಾಸ್ತಿಯಾಯಿತು. ವಚನ 6. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮರಳು ತವ ರಾಜದ ನೊರೆತೊರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತೆ ಆಯಿತೆನ್ನ ಮತಿ ಕೂಡಲ ಸಂಗಮ ದೇವ. ವಚನ 7. ಆದ್ಯರ ವಚನ ಪರುಷವೆಂಬೆನು, ಆ ಪರುಷವೆನಗೆಂತೂ ದೊರೆಕೊಂಬುದಯ್ಯ. ತನು ಮನ ಧನವ ವಿವರಿಸಿ ನುಡಿವೆ, ಸೋಂಕಿಗೆ ಸೈರೈಸಲಾರೆ ಹಲೆಯರ ಮದ್ದಳೆಯಂತೆ ನುಡಿವ ಡಂಬಕ ನಾನಯ್ಯ ಕೂಡಲ ಸಂಗಮ ದೇವ. ವಚನ 8. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣಕಮಲದಲಾನು ತುಂಬಿ. ಬಸವಣ್ಣನವರ ವಚನಗಳು ಭಾಷೆ ಸರಳವಾಗಿದ್ದರೂ ಅವುಗಳ ಭಾವ ಭವ್ಯವಾಗಿದೆ. ಪರಿಭಾವಿಸಿದಷ್ಟು ಅವುಗಳ ಅರ್ಥ ಭಾವಗಳು ಧ್ವನಿಪೂರ್ಣವಾಗುತ್ತವೆ, ಅಷ್ಟೇ ಗಹನವಾಗುತ್ತವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಸವಾದಿ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.